ಅಧ್ಯಾಯ 9 ರಾಜವಿದ್ಯಾ ರಾಜಗುಹ್ಯಯೋಗ. ಶ್ರೀ ಭಗವಾನ್ ಹೇಳಿದರು, ಅರ್ಜುನ, ನಾನು ನಿನಗೆ ಅತ್ಯಂತ ರಹಸ್ಯವಾದ ಜ್ಞಾನವನ್ನು ಹೇಳುತ್ತೇನೆ. ಇದು ಶ್ರೇಷ್ಠವಾದ ವಿದ್ಯೆ. ಇದನ್ನು ತಿಳಿದರೆ ನೀನು ದುಃಖದಿಂದ ಮುಕ್ತನಾಗುತ್ತೀಯ. ಈ ಜ್ಞಾನ ಅತ್ಯಂತ ಪವಿತ್ರ, ನೇರ ಅನುಭವವಾಗುವ, ಸುಲಭವಾಗಿ ಆಚರಿಸಬಹುದಾದ, ಶಾಶ್ವತ ಫಲ ನೀಡುವ. ಭಕ್ತಿಯಿಲ್ಲದವರು ಈ ಜ್ಞಾನವನ್ನು ಅರಿಯುವುದಿಲ್ಲ. ಅವರು ಜನನ ಮರಣ ಚಕ್ರದಲ್ಲಿ ಸಿಲುಕುತ್ತಾರೆ. ಈ ವಿಶ್ವವೆಲ್ಲ ನನ್ನಿಂದ ತುಂಬಿದೆ, ಎಲ್ಲವೂ ನನ್ನಲ್ಲಿದೆ, ಆದರೆ ನಾನು ಯಾವುದರಲ್ಲೂ ಬಂಧಿತನಲ್ಲ. ಎಲ್ಲ ಜೀವಿಗಳೂ ನನ್ನಲ್ಲೇ ಇವೆ, ಆದರೂ ನಾನು ಅವುಗಳಲ್ಲಿಲ್ಲ. ಇದು ನನ್ನ ದಿವ್ಯಶಕ್ತಿ. ಸೃಷ್ಟಿಯ ಅಂತ್ಯದಲ್ಲಿ ಎಲ್ಲವೂ ನನ್ನಲ್ಲಿ ಲೀನವಾಗುತ್ತದೆ, ಮತ್ತೆ ಸೃಷ್ಟಿಯ ಆರಂಭದಲ್ಲಿ ಅವು ಮತ್ತೆ ಹೊರಹೊಮ್ಮುತ್ತವೆ. ನಾನು ಸೃಷ್ಟಿಯನ್ನು ಮಾಡುತ್ತಿದ್ದರೂ ನಾನು ಅದಕ್ಕೆ ಬಂಧಿತನಲ್ಲ. ಮೂಢರು ನನ್ನನ್ನು ಮಾನವರೂಪದಲ್ಲಿ ಮಾತ್ರ ನೋಡುತ್ತಾರೆ. ಅವರು ನನ್ನ ಪರಮ ಸ್ವರೂಪವನ್ನು ಅರಿಯುವುದಿಲ್ಲ. ಮಹಾತ್ಮರು ನನ್ನನ್ನು ಭಕ್ತಿಯಿಂದ ಆರಾಧಿಸುತ್ತಾರೆ. ಅವರು ಸದಾ ನನ್ನನ್ನು ಸ್ಮರಿಸುತ್ತಾರೆ. ಕೆಲವರು ಜ್ಞಾನಯೋಗದಿಂದ, ಕೆಲವರು ಭಕ್ತಿಯಿಂದ, ಕೆಲವರು ವಿವಿಧ ರೀತಿಯಲ್ಲಿ ನನ್ನನ್ನು ಆರಾಧಿಸುತ್ತಾರೆ. ನಾನು ಯಜ್ಞ, ಮಂತ್ರ, ಹವನ, ಆಹಾರ, ಅಗ್ನಿ ಎಲ್ಲವೂ ನಾನು ಈ ವಿಶ್ವದ ತಂದೆ, ತಾಯಿ, ಪೋಷಕ, ಪಿತಾಮಹ. ನಾನು ಗತಿ, ರಕ್ಷಕ, ಸ್ನೇಹಿತ, ಆಶ್ರಯ. ನಾನು ಸೂರ್ಯನಾಗಿ ಬಿಸಿಕೊಡುತ್ತೇನೆ, ಮಳೆಯನ್ನು ಕೊಡುತ್ತೇನೆ. ನಾನು ಅಮೃತವೂ ಮರಣವೂ ಆಗಿದ್ದೇನೆ. ಯಾರು ಬೇರೆ ದೇವತೆಗಳನ್ನು ಆರಾಧಿಸುತ್ತಾರೋ ಅವರು ಕೂಡ ನನ್ನನ್ನೇ ಆರಾಧಿಸುತ್ತಾರೆ, ಆದರೆ ಸರಿಯಾದ ರೀತಿಯಲ್ಲಲ್ಲ. ನಾನು ಎಲ್ಲಾ ಯಜ್ಞಗಳ ಭೋಕ್ತಾ ಮತ್ತು ಸ್ವಾಮಿ, ಆದರೆ ಜನರು ಇದನ್ನು ಅರಿಯುವುದಿಲ್ಲ. ಯಾರು ದೇವತೆಗಳನ್ನು ಆರಾಧಿಸುತ್ತಾರೋ ಅವರು ದೇವಲೋಕಕ್ಕೆ ಹೋಗುತ್ತಾರೆ. ಪಿತೃಗಳನ್ನು ಆರಾಧಿಸುವವರು ಪಿತೃಲೋಕಕ್ಕೆ ಹೋಗುತ್ತಾರೆ. ನನ್ನನ್ನು ಆರಾಧಿಸುವವರು ನನ್ನನ್ನು ಪಡೆಯುತ್ತಾರೆ. ಯಾರು ಭಕ್ತಿಯಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು, ಒಂದು ನೀರು ನೀಡಿದರೂ ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ನೀನು ಮಾಡುವ ಎಲ್ಲಾ ಕೆಲಸಗಳನ್ನು, ತಿನ್ನುವುದು, ಯಜ್ಞ, ದಾನ, ತಪಸ್ಸು ಇವೆಲ್ಲವನ್ನೂ ನನಗೆ ಅರ್ಪಿಸು. ಇದರಿಂದ ನೀನು ಪಾಪದಿಂದ ಮುಕ್ತನಾಗುತ್ತೀಯ. ನಾನು ಎಲ್ಲರನ್ನೂ ಸಮವಾಗಿ ನೋಡುತ್ತೇನೆ. ಯಾರ ಮೇಲೂ ವಿಶೇಷ ಪ್ರೀತಿ ಅಥವಾ ದ್ವೇಷ ಇಲ್ಲ. ಆದರೆ ಭಕ್ತಿಯಿಂದ ನನ್ನನ್ನು ಆರಾಧಿಸುವವರು ನನ್ನಲ್ಲೇ ಇರುತ್ತಾರೆ. ತುಂಬಾ ಪಾಪ ಮಾಡಿದವನು ನನ್ನನ್ನು ಭಕ್ತಿಯಿಂದ ಆರಾಧಿಸಿದರೆ ಅವನು ಶೀಘ್ರದಲ್ಲೇ ಧರ್ಮಾತ್ಮನಾಗುತ್ತಾನೆ. ನನ್ನ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ. ಯಾರೋ ನನ್ನಲ್ಲಿ ಶರಣಾಗುತ್ತಾರೋ, ಮಹಿಳೆಯರು, ವ್ಯಾಪಾರಿಗಳು, ಕಾರ್ಮಿಕರು ಎಲ್ಲರೂ ಪರಮಗತಿಯನ್ನು ಪಡೆಯಬಹುದು. ಹೀಗಾಗಿ ನನ್ನನ್ನು ಸ್ಮರಿಸು, ನನ್ನನ್ನು ಭಜಿಸು, ನನ್ನನ್ನು ಪೂಜಿಸು, ನನಗೆ ನಮಸ್ಕರಿಸು. ಇದರಿಂದ ನೀನು ನನ್ನನ್ನು ಪಡೆಯುತ್ತೀಯ.